ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತೊಂದು ರ್ಯಾಂಡಮ್ ವ್ಲಾಗ್ ಮಾಡ್ತಾ ಇದ್ದೀವಿ, ಡೈಲಿ ಬ್ಲಾಗ್. ಸೊ ಇವತ್ತು ಮಳೆ ಬೀಳ್ತಾ ಇರೋ ಕಾರಣ ಸ್ಕೂಲಿಗೆ ರಜೆ ಇದೆ. 18, 19, 20 ಈ 3 ಡೇಟ್ ಕಂಟಿನ್ಯೂಸ್ ಆಗಿ ಮಳೆ ಕಾರಣ ರಜೆ ಇದೆ. ಯಾಕಂದ್ರೆ ನಮ್ಮ ಬೆಳಗಾವಿಗೆ ಆರೆಂಜ್ ಅಲರ್ಟ್ ಕೊಟ್ಟಿದ್ದಾರೆ. ಸೊ ತುಂಬಾ ಮಳೆ ಬೀಳ್ತಾ ಇದೆ, ಹಾಗಾಗಿ ಸ್ಕೂಲಿಗೆ ರಜೆ ಇದೆ. ಸೊ ಇವಾಗ ಎಷ್ಟು ಗೊತ್ತಾ ಟೈಮಿಂಗು? 11:30 ಆಗಿದೆ. ಇವಾಗ ಏನು ಮಳೆನೇ ಇಲ್ಲ, ಫುಲ್ ಮಳೆ ಹೋಗ್ಬಿಟ್ಟಿದೆ. ಆದ್ರೆ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಸೊ ಒಂದೊಂದ್ಸಲ ಬರ್ತಾ ಇದೆ, ಒಂದೊಂದ್ಸಲ ಇಲ್ಲ. ಏನು ಹಿಂಗೇನ? ಸೊ ಬ್ರೇಕ್ಫಾಸ್ಟ್ಗೆ ಇವತ್ತು ದೋಸೆ ಮಾಡ್ತಾ ಇದ್ದೀನಿ. ಆಲ್ರೆಡಿ ಪಲ್ಯ ಮಾಡಿದ್ದೀನಿ, ಪಲ್ಯ ಹಾಗೆ ಚಟ್ನಿ ಕೂಡ ಮಾಡಿದ್ದೀನಿ. ನೆಕ್ಸ್ಟ್ ಅದರೊಟ್ಟಿಗೆ ಸಾಂಬಾರು ಕೂಡ ರೆಡಿ ಆಗಿದೆ. ಎಲ್ಲನೂ ರೆಡಿ ಆಗಿದೆ. ಇವಾಗ ಬಿಸಿ ಬಿಸಿ ದೋಸೆ ಹಾಕೋದು, ತಿನ್ನೋದು ಅಷ್ಟೇ. ಈ ರೊಕ್ಕ ರೀ ಒಳಗೆ ಹಾಕ್ತಿದ್ರಿ ಅವನ ಒಳಗೆ ಇರಲ್ಲ ಬಿಡೋಗ್ರ ಅವ್ಗಳು ಇವತ್ತೇ ನಮ್ಗೆ ರಜೆ ಐತಿ. ಅವ್ನು ಒಳಗೆ ಇರ್ತಾನಂತ ಇವತ್ತ ಕಂಟಿನ್ಯೂಸ್ಲಿ. ಇವಾಗ ಏನ್ ಹಾಲಿಡೇ ಐತ್ಲೆ ಒಳಗೆ ನಾವು ಎಂಜಾಯ್ ಮಾಡೋದು ನೋಡ್ರಿ. ಅಲ್ಲಿ ಹೋಗೋದು ಮತ್ತೆ ಒಳಗೆ ಬರೋದು. ನಾನು ಅಷ್ಟು ಬ್ಲಾಗ್ದಾಗ ತಗೋರಂತಾವ್. ಊಟ ಬಿಟ್ಟ ಎಲ್ಲ ಮುಗಿಸ್ಕೊಂಡು ಇವಾಗ ನಡೆದೈತಿ ಆಟ. ನಾಷ್ಟ ಮಾಡೋಣ್ರಿ, ಟೈಮ್ ಆಗೈತಿ. 11:30 ಆಗೈತಿ. ಏನಪ್ಪ ಬರೀ ಸರ್ಸು ಇದು ನೋಡ್ರಿ ಪಾಲಕ್. ಈ ದೋಸೆ ಹಾಕೋದು ಎಷ್ಟು ಈಜಿ ಅಲ್ಲ? ಈಸಿ ನೋಡ್ರಿ. ಈಗ ನೀವು ಹಾಕಿ ತೋರ್ಸೋತ್ತಲ್ಲ ಇದು ಅದೆಷ್ಟು ನಂಗೆ ನಾಲ್ಕಕ್ಕೆ ಬರಲ್ಲ ತಿಳ್ಕೊಂಡೇನ. ನಾನು ನಿಮಗೆ ಮಾಡ್ಕೊಡ್ತೇನೆ, ಆಮೇಲೆ ನೀವು ನನಗೆ ನಾಷ್ಟಕ್ಕೆ ಮಾಡ್ಕೊಡಿ. ಆಯ್ತಲ್ಲ, ನಾನು ಅಕ್ಕಿ ಮತ್ತೆ ಒಂದು ದೋಸೆ ಹಾಕಿ ತೋರಿಸ್ತೀನಿ. ಒಂದು ದೋಸೆ ಮತ್ತೆ ಒಂದ ತಿನ್ನೋದ? ನೀ ಆಮೇಲೆ ಹಾಕೋರಲ್ಲ. ನೀವು ಹಾಕಿ ಕೊಡ್ಬೇಕಲ್ಲ ನಿಮ್ಗೆ. ಹಿಂಗೆ ಬರ್ಬೇಕು ಫ್ಲಫಿಯಾಗಿ ನೀವು ಮಾಡ್ರ. ನಾನು ಹಿಂಗೆ ಮಾಡ್ತೇನೆ. ನೋಡೋಣ ನೋಡೋಣ್ರಲ್ಲ. ಅವೇನು ನೋಡೋಣ ನೋಡ್ರಿ. ಗೊತ್ತಾ ಇವತ್ತಿನ ಏನೇನು ಕೆಲಸ ಏನಾಗ್ತೈತೆ ಏನೇನು ನೋಡ್ಬೇಕು. ನೋ ಪ್ಲಾನ್ಸ್. ನೋ ಪ್ಲಾನ್ಸ್. ಮನೆಯಾಗಿದ್ರೆ ನೋ ಪ್ಲಾನ್ಸ್. ಎಲ್ಲರೂ ಹೋಗೋದಿತ್ತಂದ್ರೆ ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅದು ಮುಗಿಸ್ಕೊಂಡು ಇದು ಮುಗಿಸ್ಕೊಂಡು ಹೋಗೋಣ ಅಂತ ಹೇಳೋದು. ಎಲ್ರಿ ಹೋಗ್ತಿದ್ವಿ, ಕರೆ ಮಾಡಿ ಒಂದು ಬಿಡವಲ್ಲ. ಎಲ್ರೂ ಎಲ್ಲಿ ಹೋಗೋದಿಲ್ಲ. ಈಗ ಮತ್ತೆ ಬರತೈತ್ರಿ ಮಳೆ. ಇನ್ಕ ಬಂದು ಹೋಗ್ತೀವಿ ಮತ್ತೆ ನಿಂತೈತಿ ಅಂತ. ಹಂಗೆ ಏನಾಗತ್ತಲ್ಲಿ ಮೋಡ ಯಾವ ಥರ ಬರ್ತಾವಲ್ಲ ಆ ಥರ ಮಳೆ ಬರ್ತೈತಿ. ಆ್ಯಕ್ಚುಲಿ ಅವ್ರು ಹೇಳಿದ್ದ ಟೈಮ್ ಕರೆಕ್ಟ್ ಆಗೈತ್ರಿ. ಅದು 18, 19, 20 ಅಂತಾರಲ್ಲ. ಸೊ ಇವತ್ತು 20ಕ್ಕೆ ಸ್ವಲ್ಪ ಸಣ್ಣ ಆಗದೈತಿ, ಅಂದ್ರೆ ಮುಗಿತೈತಿ ಇವತ್ತಿಗೆ. ನಾಳಿಂದ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗ್ಬೇಕು. ಚಲೋ. ಓ ಬರ್ಲಿ, ನೀವೊಂದೆರಡು ದೋಸೆ ಹಾಕ್ರಿ. ನೋಡೋಣ ಕರೆಕ್ಟ್ ಆಗ್ತಾವಿಲ್ಲ ಅಂತೆ. ಇಷ್ಟು ಹಾಕಿದ್ರೆ ನಾ ಒಂದೆರಡು ಸುಮ್ಮ ಹಾಕ್ರಿ ನೀವು. ನನಗೆ ಆ್ಯಕ್ಚುಲಿ ನನಗೆ ಹೆಂಗೆ ಆಸೆ ಗೊತ್ತೈತಿ, ಬಿಸಿ ಬಿಸಿ ರೊಟ್ಟಿ ಮಾಡಿದ ಕೂಡಲೇ ತಿನ್ಬೇಕು, ಬಿಸಿ ಬಿಸಿ ಚಪಾತಿ ಮಾಡಿದ ಕೂಡಲೇ ತಿನ್ಬೇಕು. ಹಿಂಗೆ ದೋಸೆ ಕುಂತ ಕೂಡಲೇ ಬಿಸಿ ಬಿಸಿ ಬರಬೇಕು. ಅದಕ್ಕೆ ಹೋಟೆಲ್ ಊಟ ಎದಕ್ಕೆ ಇಷ್ಟಪಡ್ತಾರೋ ಲೇಡೀಸ್ ಯಾವಾಗ್ಲೂ ಅಂದ್ರೆ ಎಲ್ಲ ಮಾಡಿ ಎಲ್ಲಾರ್ದು ಮುಗಿಸಿ ಆಮೇಲೆ ಉಣ್ಣೋ ತನಕ ಎಲ್ಲ ಆರ್ತೈತಿ. ಹಂಗಾಗಿ ಬಿಸಿ ಬಿಸಿ ತಿನ್ಬೇಕಂದ್ರೆ ಸಿಗುದಿಲ್ಲ. ನಾ ಯಾವಾಗ ದೋಸೆ ಹಾಕಿಲ್ಲ, ಈಗ ಫಸ್ಟ್ ಟೈಮ್ ಟ್ರೈ ಮಾಡವ. ನೀವು ನಿನ್ನೆ ಫಸ್ಟ್ ಟೈಮ್ ಚಾ ಮಾಡಿದಿರಿ, ಮತ್ತೆ ಇವತ್ತು ಫಸ್ಟ್ ಟೈಮ್ ದೋಸೆ ಟ್ರೈ ಮಾಡಿದ್ರೆ. ಫಸ್ಟ್ ಟೈಮ್ ದೋಸೆ ಮಾಡ್ತಾ ಇದ್ದೀನಿ. ನೆಟ್ಟಗ ಬ್ಯಾಟರ್ ಲೆವೆಲ್ ಐತಿ ಮಾಡ್ಕೊಡ್ರಿ. ಭಾಳ ಐತ್ರಿ, ಅದೆಲ್ಲ ಹಾಕ್ಬೇಡ್ರಿ. ಛೇ ಗ್ಯಾಸ್ ಕಟ್ಟಿ ಎಲ್ಲ ಹೊಲ್ಸ್ ಮಾಡಕತ್ರ. ಇದೇ ಬೇಡ ಆಗ್ತೈತಿ. ಇದ ಬೇಡ ಆತೈತಿ ನನಗೂ. ಎಷ್ಟು ಚಂದ ಆಗೈತಿ ರೌಂಡಲ್ಲಿ. ಇದು ಇನ್ನ ಬೇಯ್ಬೇಕದ. ಇಲ್ಲ ಇನ್ನ ಬೇಯ್ಬೇಕು, ತೆಗೀರದು. ಹಂಗೆ ಬೇಯಿಸಿರ್ಲಿ ಒಂದು ಸ್ವಲ್ಪ. ಗ್ಯಾಸ್ ಜಾಸ್ತಿ ಇಡಬೇಡ್ರಿ. ನೆಕ್ಸ್ಟ್ ದೋಸೆ ಹಾಕ್ಬೇಕಾದ್ರೆ ಹೋತೈತಿ ಅದ. ಸಣ್ಣ ಮಾಡ್ರಿ. ತೆಗೀರಿ. ಎಗ್ ದೋಸೆ ಮಾಡೋರ್ತ ಎಗ್ ದೋಸೆ ಅಲ್ಲಿ ಸೈಡಕ್ಕೆ ಮೊದ್ಲು ಇಲ್ಲೆಲ್ಲ ಹಿಂಗೆ ಹಚ್ಬೇಕದು ಸ್ಪೂನ್. ತಗೋರಿ, ಹಿಂಗೆ ಸ್ಪೂನ್ ಇದು ಮಾಡ್ರಿ. ಅಂದ್ರೆ ಕೆಳಗೆ ಬೀಳೋದಿಲ್ಲ ಅದು. ಈಗ ಹಾಕ್ರಿ, ಪೂರ್ತಿ ಹಾಕ್ರಿ. ರೌಂಡ್ ಮಾಡ್ರಿ. ಒಂದೇ ಕಡೆ ಮಾಡಬೇಡ್ರಿ, ಸ್ವಲ್ಪ ಎಲ್ಲ ಕಡೆನೂ ಹೊಳಸಾಡರ್ಲೆ. ಗ್ಯಾಸ್ ಜಾಸ್ತಿ ಮಾಡ್ರಿ ಇವಾಗ. ಈಗ ಸ್ಪೂನ್ ಕೈಯಾಗೇನು ತಗೋ ಅವಶ್ಯಕತೆ ಇಲ್ಲ.
ಈಗ ತೊಗೊಂಡಲ್ಲಿ ತಿರುವಾಗ ಹೋದೇರಿ ಮತ್ತೆ ಇದು ಆಯಿಲ್ ಹಾಕ್ಬೇಕಲ್ಲ ಈಗ. ಅಲ್ಲಿ ಆಯಿಲ್ ಯಾವಾಗ ಹಾಕ್ಬೇಕು ಗೊತ್ತಿತ್ತೇನ್ರಿ ಇದೆಲ್ಲ ಪೂರ್ತಿ ಇದೆಲ್ಲ ಸೈಡ್ ಹಸಿ ಹಸಿ ಇಸ್ಲಿ ಅದೆಲ್ಲ ಪೂರ್ತಿ ಒಣಗ್ಬೇಕು ಅವಾಗ ಆಯಿಲ್ ಹಾಕ್ಬೇಕು ಮಮ್ಮಮ್ಮ ಜೋರು ಮಳೆ ಬರತೈತಿ ಕಾಣಿಸೋದಿತ್ತಿಲ್ಲ ವಿಡಿಯೋದೊಳಗೆ ಫುಲ್ ಜೋರು ಮಳೆ ಅಪ್ಪ ಏನಿದೆ ರೋಕೆ ಹೊರಗೆ ಬಾ. ಬೆಡ್ರೂಮ್ದಾಗ ಏನು ಮಾಡತ್ತಾನ ನಮ್ಮ ಏಯ್ ಏಯ್ ನಡಿ ನಡಿ ಹೊರಗೆ ಬಾ ಸಾಕು 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 ಎಷ್ಟು ಎಣ್ಣೆ ಹಾಕ್ತಿರೋದ ಚೆನ್ನಾಗಿ ಬಿಟ್ಕೋಬೇಕು ಹೇಗ ತಿರುವ್ರಿ ಇದೊಂದು ಜರ ಬಿ ಭಾಳ ತೆಳುವಾಯ್ತು ಸೊ ಫ್ರೆಂಡ್ಸ್ ದೋಸೆ ಎಲ್ಲ ರೆಡಿಯಾಗಿದೆ ಇದು ರಾಕಿ ಪ್ಲೇಟ್ ರೀ ಏನ್ರಿ ಇವಂಗೆ ತಿನ್ನಿಸ್ತೀರಿ ಒಂದು ದೋಸೆ ರೋಕಿಗೆ ಹ್ಞೂ ಎಸ್ ಏ ರೊಕ್ಕ ಬಾ. ಇವ್ನು ನಾಷ್ಟ ಆದ್ಮೇಲೆ ನಾವು ಮಾಡೋನು ಎಸ್ ಆಲೂಗಡ್ಡೆ ಪಲ್ಯ ಎಲ್ಲ ತೆಳಗೆ ಚೆಲ್ಬೇಡ ರೊಕ್ಕ ತಿನ್ನೋದಕ್ಕೆ ಖುಷಿ ಅದ ನೋಡೋದು. ತಿಂತ ಎಲ್ಲ ಸ್ವಚ್ಛ ಮಾಡ್ಕೋತ ರೊಕ್ಕಿಗೂ ಎಲ್ಲ ಟೇಸ್ಟ್ ಗೊತ್ತಾಗುತ್ತೆ. ಹಾಂ ಹ್ಞೂ ಹಂಗತ್ರ ಈ ಹೊರಗಿನ ಫುಡ್ ಅವ್ನು ಭಾಳ ತಿನ್ಸೋರು ಬೇರೆ ಬೇರೆ ಹ್ಞೂ ಅವ್ನ ಪೆಡಿಗ್ರಿ ರೊಟ್ಟಿ ಚಪಾತಿ ಇದೇ ಹೆಚ್ಚು. ಇದು ಸುಮ್ಮ ನೀವು ಮಾಡಿದಿರಲೇ ದೋಸೆ ಹಾಂ ಅದಕ್ಕೆ ರೊಟ್ಟಿ ನಾ ಮಾಡಿ ದೋಸೆ ನೋಡಪ್ಪ ನಿಂಗ. ಹ್ಞೂ ನೋಡೋಕೆ ಎದ್ದು ಕೂತ್ವ ಗುಡ್ ಬಾಯ್. ಎಂಥದೈತಿ ಚಲೋ ಐತಿಲ್ಲ ಅಂತಂದು ಹೇಳಿ ಹೆಂಗಾಗಿದ್ಯಪ್ಪ? ಭಾಜಿ ಜಾಸ್ತಿ ಹಚ್ಚ್ರಿ ಅವ್ನು ಹ್ಮ್ ಭಾಜಿ ತಿಂತ ಬಾಜಿದಾಗ ಉಪ್ಪೆಲ್ಲ ಕರೆಕ್ಟ್ ಐತಿಲ್ಲ. ಹ್ಮ್ ನೋಡಿ ಹೆಂಗಿತ್ತು ನೋಡಿ. ರೆಡಿ ಆಗಿದ್ವಿ ಬಿಸಿ ಬಿಸಿ ನಾಷ್ಟ ಚಾಲು ಮಾಡ್ರಿ ಹಚ್ಚಕ ಸೊ ಫ್ರೆಂಡ್ಸ್ ರಾಕಿ ರಾತ್ರಿ ಇಲ್ಲ ನಾವು ಯಾವಾಗ ಮನ್ಯಾಗ ಇರೋದಿಲ್ಲಲ್ಲ ಅವ್ನು ಟೈಮ್ ಪಾಸ್ ಆಗಲ್ಲ ಅಂತ ಹೇಳಿ ಇದು ಗ್ರಿಲ್ ಎಲ್ಲ ಬಾಯಾಗ ಹಾಕಿ ಕಡಿಯತಾನು ಅದಕ್ಕೆ ಅದ್ರದ್ದು ಪೇಂಟ್ ಎಲ್ಲ ಹೋಗಿತ್ತಲ್ರಿ ಮತ್ತು ಅದ್ರದ್ದು ಜಂಗ್ ಇದ್ದಿರ್ತಿಲ್ಲ. ಹಾಂ ಹತ್ರ ಅದು ಬಾಯಾಗ ಹೊಂದಿತ್ತು ಅವ್ನು. ಅದಕ್ಕೆ ಇದು ಪೇಂಟ್ ಮಾಡತ್ತೀರಿ ಇವತ್ತು ಹೆಂಗಾದ್ರೂ ಸುಟ್ಟಿ ಐತಿ. ಮಾಡಿಬಿಡ್ರಿ ಇದ್ರಾಗ ಮಾಡೋದು ಕೆಲಸ ಹೌದು. ಹೌದು ಅದೆಲ್ಲ ತಿಕ್ಕಿರಿ ಅದಕ್ಕೆ ಯಾವ ಪೇಪರ್ ಅಂತಾರದ ಪಾಲಿಶ್ ಪೇಪರ್. ಪಾಲಿಶ್ ಪೇಪರ್ ಏನದ ಪಾಲಿಶ್ ಮಾಡ್ತಿರ್ತಾರ ಹ್ಞೂ ಅಲ್ಲಿ ಮತ್ತೆ ಇಲ್ಲಿ ಕೂತಿರ್ತದ ಇಲ್ಲಿ ಕೂತಾಗ ಇಲ್ಲಿ ಕಡಿತಾರ. ಹೌದು ಇಲ್ಲಿ ಈ ಗ್ರಿಲ್ಲಿಗೆ ಇಲ್ಲಿ ಕಟ್ಟಿ ನಾವು ಎಲ್ಲಾದ್ರೂ ಹೊರಗಡೆ ಹೋಗಿರ್ತೀವಿ ಅವಾಗ ಇಲ್ಲಿ ಬಂದು ಅಲ್ಲಿ ನಾಯಿಗಳನ್ನ ನೋಡ್ತಾ ಬೆಕ್ಕ ಏನಾದ್ರು ಬಂದ್ರೆ ಅದನ್ನ ನೋಡ್ಕೋತ ಇಲ್ಲಿ ಕಡಿಯೋದು. ಅಷ್ಟ ಒಳ್ಳೆ ಕೆಲಸ ಮಾಡ್ಕೋತಿರ್ತಾವ. ಹೌದು ಒಳ್ಳೇದ ನಿಮಗೆಲ್ಲ ನಿಮ್ಮ ಜೀವನ ಒಳಗೆ ಶ್ರೇಯಸ್ ತರಾಕದಾವ ಯಾವಾಗಲೂ ಹೊಸತನ ಇರಲಿ ಅಂತಂದು ಹೇಳಿ ಇಂಥದ್ದೆಲ್ಲ ಮಾಡತಾನು. ಹ್ಞೂ ಈಗೀಗ ಒಂದು ವರ್ಷ ಆಗೈತಿ ಮನೆ ಆಟೋಗೆ ಹಾಲತ್ ಮಾಡಿದ್ದ. ಯಾವಾಗ ಬುದ್ಧಿ ಬರೋದು ಆಮೇಲೆ ಅವಂಗಿನ್ನ ಇವತ್ತು ದೋಸೆ ತಿಂದಾರ ಬುದ್ಧಿ ಬರ್ತಿದ್ದ. ನೀನು ಸತ್ಯನಾರಾಯಣ ಪ್ರಸಾದ್ ತಿಂದ ಅದಕ್ಕೆ ಬರ್ತೈತಿ ನೋಡ್ರಿ ನೀನ ಎಲ್ಲಿ ಬಂದೆ ತೆಗಿ ಬಾಯಿ ತೋರಿಸ್ನಿಂದ ಅಮ್ಮ ಛೇ 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 ಈ ಥಂಡಿ ಒಳಗೆ ಐಸ್ ಕ್ರೀಮ್ ತಿಂತಾರು ಯಾರ್ರಿ ಹಾಂ ಐಸ್ ಕ್ರೀಮ್ ತಿಂತಾರು ಯಾರು ಕೊಟ್ರು ಏ ಐಸ್ ಕ್ರೀಮ್ ಕೊಡ್ತಾರೇನ ಥಂಡ್ಯಾಗ ಹಾಂ ಗಾರಿ ನೀ ಎಲ್ಲಿ ಬಂದೀಯ ಸೊ ಫ್ರೆಂಡ್ಸ್ ಬೆಳಗ್ಗೆ ದೋಸೆ ತಿನ್ನೋದು ಲೇಟಾಗಿತ್ತು ಹಾಗಾಗಿ ಅದಾದಮೇಲೆ ನೆಕ್ಸ್ಟ್ ಇವರು ಪೇಂಟಿಂಗ್ ಕೆಲಸ ಮಾಡಿದರು ಅದೆಲ್ಲ ಮುಗಿಸ್ಕೊಂಡು ಇವಾಗ ಸಾಯಂಕಾಲ ಏನಾದರೂ ಸ್ಪೆಷಲ್ ಮಾಡೋಣ ಡಿನ್ನರ್ಗೆ ಅಂಥೇಳಿ ಪಾಲಕ್ ರೈಸ್ ಮಾಡ್ತಾಯಿದ್ದೀನಿ. ಸೊ ಪಾಲಕ್ ರೈಸ್ ಅಂತೂ ತುಂಬ ಸಖತ್ತಾಗಿ ಬಂದಿತ್ತು. ಅದು ಅಲ್ಲದೆ ನಮ್ಮ ಸಾರ್ಥಕ್ ನಮ್ಮ ಮಮ್ಮಿ ಪಪ್ಪ ಅದು ಎಲ್ಲರೂ ಬಂದಿದ್ದರು. ಅವರು ಮಾರ್ಕೆಟಿಗೆ ಹೋಗಿದ್ದರು ಹಾಗೆ ಭೇಟಿ ಆಗಕ್ಕಂತ ಹೇಳಿ ಬಂದಿದ್ದರು.
ಸೊ ಅವ್ರಿಗೂ ಕೂಡ ಪಾಲಕ್ ರೈಸ್ನ ಟೇಸ್ಟ್ ಮಾಡಕ್ಕೆ ಕೊಟ್ಟಿದ್ದೆ. ಸೊ ಎಲ್ಲರೂ ಸೇರಿ ರಾತ್ರಿ ಒಂದೊಳ್ಳೆ ಊಟನ ಮುಗಿಸ್ಕೊಂಡ್ವಿ. ಸೊ ನಮ್ಮ ಟಕ್ಲು ಬಂದಿದ್ದಾನೆ ನೋಡಿ. ನ್ಯಾನ್ ಮಾಡಿದಿ ಅಂತ ಕೇಳ್ತಿದ್ದಾನೆ ಅವನು, ಏನು ಮಾಡಿದೀಯ ಅಂಥೇಳಿ. ಸೊ ನೋಡ್ಬೋದು ಪಾಲಕ್ ರೈಸ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಸೊ ಎಲ್ಲರೂ ಸೇರಿಕೊಂಡು ನೈಟ್ ಒಂದೊಳ್ಳೆ ಊಟನ ಮುಗಿಸ್ಕೊಂಡ್ವಿ. ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.